ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಎಲ್ರಿಗೂ ಹಲೋ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಲೋ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇದು ಹೊಸ ಚಾನಲ್ ಆಗಿದೆ. ಇದು ಹೊಸ ಪ್ರಯತ್ನವಾಗಿದೆ. ಎಲ್ಲರೂ ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಮಗೂ ಸಹ ಯೂಟ್ಯೂಬ್ ಸರ್ವಿಸ್ನಲ್ಲಿ ಸಪೋರ್ಟ್ ಮಾಡಿ. ನಾವು ನಿಮ್ಮ ಸಪೋರ್ಟನ್ನು ಯಾವತ್ತೂ ಸಹ ಮರೆಯಲ್ಲ. ನಾವು ಕೆಲವೊಂದು ಆನ್ಲೈನ್ ಸರ್ವಿಸ್ಗಳ ಬಗ್ಗೆ ಪ್ರತಿದಿನ ತಿಳಿಸ್ಕೊಡ್ತಾ ಇರ್ತೀವಿ ಆ್ಯಂಡ್ ಹೊಸ ಸೇವೆಗಳ ಬಗ್ಗೆಯೂ ಹೊಸ ಉದ್ಯೋಗಗಳ ಬಗ್ಗೆಯೂ ನಮಗೆ ಗೊತ್ತಿರುವ ಮಾಹಿತಿಯನ್ನು ಸಂಪೂರ್ಣವಾಗಿ ಪ್ರತಿದಿನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಪ್ರತಿದಿನ ಎಲ್ಲರೂ ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿಸಿ. ಓಕೆ, ಇಂದು ತಿಳಿಸ್ಕೊಡುವ ಮುಖ್ಯವಾದ ವಿಷಯ ಅಂತ ಹೇಳಿದರೆ SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತೇಳಿದ್ರೆ ಇದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಶೋ ಆಗ್ತಾ ಇರುತ್ತೆ, ಕರ್ನಾಟಕ ಗೌರ್ಮೆಂಟ್ದು. ಅದೇ ರೀತಿ NSP ಸ್ಕಾಲರ್ಶಿಪ್ಪು ಸಹ ಇದ್ದಿರುತ್ತೆ. ಆದರೆ ಇವಾಗ ನಾವು ಹೇಳಕ್ಕೆ ಹೊರಟಿದ್ದು SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್. SSP ಪೋಸ್ಟ್ ಮೆಟ್ರಿಕ್ ಅಂತ ಹೇಳಿದರೆ SLC ನಂತರದ 10ನೇ ತರಗತಿಯ ನಂತರದ ವಿದ್ಯಾರ್ಥಿಗಳು ಮಾಡಬೇಕಾಗಿದ್ದರೆ ಅದನ್ನು ಪೋಸ್ಟ್ ಮೆಟ್ರಿಕ್ ಅಂತ ಕರಿತೀವಿ. 10ನೇ ತರಗತಿ ಒಳಗಡೆ ಇದ್ದರೆ ಅದನ್ನು ಪ್ರೀ ಮೆಟ್ರಿಕ್ ಅಂತ ಕರಿತೀವಿ. ಈಗ SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ಈ SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಆಲ್ರೆಡಿ 30/11/2024ಕ್ಕೆ ಕ್ಲೋಸ್ ಆಗಿದೆ. ಆದರೂ ಸಹ ನಿಮ್ಮ ಸೈಬರ್ ಸೆಂಟರ್ಗಳಿಗೆ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ಬಂದಾಗ ಬೇಕಾದರೆ ಒಂದ್ಸರಿ ಸೈಟನ್ನು ಓಪನ್ ಮಾಡಿ ಅವರಿಗೆ ತೋರಿಸಿ. SSP ಅಂತ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಾಕು. ನೋಡಿ, SSP ಅಂತ ಸೈಟಲ್ಲಿ ಸರ್ಚ್ ಮಾಡಿ, ಆವಾಗ SSP ಪೋಸ್ಟ್ ಮೆಟ್ರಿಕ್ 2024-25 ಅಂತ ಶೋ ಆಗ್ತಾ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಈ ಸೈಟ್ ಓಪನ್ ಆಗುತ್ತೆ. ನೋಡಿ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ 2024-25 ಅಂತ ಇದೆ. ಇದು ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಲಾಗಿನ್ ಪ್ರೋಸೆಸ್ ಕೇಳುತ್ತೆ. ಲಾಗಿನ್ನು ಅಪ್ಲಿಕೇಶನ್ ತೊಗೊಂಡ್ರೆ ಈ ಲಾಗಿನನ್ನು ಮಾಡಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಲಾಗಿನ್ ಆಗುತ್ತೆ ಮಕ್ಕಳದು. ಬಟ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಪನ್ನು ಲಾಸ್ಟ್ ಸ್ಟೆಪ್ಪಿಗೆ ಹೋದಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಡೇಟ್ ಆಲ್ರೆಡಿ ಓವರ್ ಅಂತ ಬರುತ್ತೆ. ನೋಡಿ, ಈ ಥರ ಲೆಟ್ರ್ ಇದೆ. ಆಲ್ರೆಡಿ ಗೌರ್ಮೆಂಟೇ ಇದು ಮಾಡಿರೋ ಲೆಟ್ರ್ ಇದು. ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮೆಟ್ರಿಕ್ ನಂತರದ ಕೋರ್ಸುಗಳಾದ PUC ಸಮಾನಾಂತರ ಮತ್ತು PUC ಈಕ್ವಲೆಂಟ್ ಕೋರ್ಸ್, ಸಾಮಾನ್ಯ ಪದವಿ, ಡಿಗ್ರಿ ಕೋರ್ಸ್, ಸಂಯೋಜಿತ ಉಭಯ ಪದವಿ ಕೋರ್ಸ್ಗಳಿಗೆ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳು ಪ್ರವರ್ಗ 1 ಅಲೆಮಾರಿ ಮತ್ತು ಅಲೆಮಾರಿ ವಿದ್ಯಾರ್ಥಿಗಳಿಂದ 2024-25ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ವಸತಿ ಸಹಾಯ ಯೋಜನೆಗೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು 10/11/2024ಕ್ಕೆ ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ವಿದ್ಯಾರ್ಥಿಗಳು ಸಂಸ್ಥೆಗಳಿಂದ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಮನವಿ ಮಾಡಿಕೊಂಡಿದ್ದು, ಆದ ಕಾರಣ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 30/11/2024 ವಿಸ್ತರಿಸಲಾಗಿದೆ ಅಂತ ಆಲ್ರೆಡಿ ಗೌರ್ಮೆಂಟ್ ಸರ್ಕ್ಯುಲರ್ನಲ್ಲೇ ಇದೆ. ನೀವು ಸಹ ಸೈಟ್ ಓಪನ್ ಮಾಡಿದಾಗ ಅದೇ ರೀತಿ ತೋರಿಸ್ತಾ ಇರುತ್ತೆ. ಸ್ನೇಹಿತರೆ, SSP ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟು 30/11/2024ಗೆ ಕೊನೆಯಾಗಿದೆ. ಆದರೆ SSP ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಓಪನ್ ಮಾಡಿಬಿಟ್ಟು ಈ ನೋಡಿ, ಇವಾಗ SSP ಅಂತ ಸರ್ಚ್ ಮಾಡಿದಾಗ, ಪೋಸ್ಟ್ ಮ್ಯಾಟ್ರಿಕ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ SSP ಅಂತ ಶೋ ಆಗ್ತಿರುತ್ತೆ. ಈ SSP ಅಂತ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಂತೇಳಿ ಬರುತ್ತೆ. ಇದರಲ್ಲಿ ಲಾಗಿನ್ ಮಾಡ್ಬೋದು. ಲಾಗಿನ್ ಮಾಡಿದಾಗ ನಾವು ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಈ ಸ್ಕಾಲರ್ಶಿಪ್ಪನ್ನು ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಅದನ್ನು ಅಂತಂದರೆ ಈ ಕ್ಲೋಸ್ ಆಗಿದ್ದರೂ ಸಹ ಸ್ಕಾಲರ್ಶಿಪ್ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಆಪ್ಷನ್ಸ್ ಇರುತ್ತೆ. ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ಯಾವುದೂ ಯೂಸರ್ ID ಇಲ್ಲ. ಏನೇನು ಚೆಕ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. SSP ಪೋಸ್ಟ್ ಮ್ಯಾಟ್ರಿಕ್, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ, ಎಲ್ಲೂ ನೋಡ್ಬೋದು. ಈ SSP ಸ್ಕಾಲರ್ಶಿಪ್ನ ಸೈಟನ್ನು ಓಪನ್ ಮಾಡಿದಾಗ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಪ್ಷನ್ಸ್ ಇಲ್ಲ ಅಂದರೂ ಸಹ ಈ ಎಲ್ಲ ಸೇವೆಗಳನ್ನು ಪಡ್ಕೊಳ್ಬೋದು. ಎಕ್ಸಾಂಪಲ್ ಇವಾಗ ಇಲ್ಲಿ ಕಾಣಿಸ್ತಾ ಇದೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್, ಆನಂತರ ಪ್ರೀ ಮೆಟ್ರಿಕ್ ನೋಡಿ, ಇಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಟೇಟಸ್, ಆನಂತರ ಇಲ್ಲಿ ರೈಟ್ ಸೈಡಲ್ಲಿ ನೋಡಿ, ಇಲ್ಲಿ SSPಯ
ಸ್ಕಾಲರ್ಶಿಪ್ ಸ್ಟೇಟಸನ್ನು ನೋಡ್ಬೋದು, ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ಕು. ಆನಂತರ NPCI ಸ್ಟೇಟಸ್ ಚೆಕ್ ಮಾಡ್ಬೋದು. NPCI ಸ್ಟೇಟಸ್ ಚೆಕ್ ಅಂತಂದರೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಗೆ ಆಧಾರ್ ಲಿಂಕ್ ಆಗಿದೆಯೋ, ಆಧಾರ್ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ ಇದೆಯೋ ಅಂತೇಳ್ಬಿಟ್ಟು ನೋಡ್ಬೋದು. ಆನಂತರ ಅವ್ರದ್ದು ಪ್ರೊಫೈಲ್ ಚೆಕ್ ಮಾಡ್ಬೋದು ಸ್ಟೂಡೆಂಟ್ದು. ಆನಂತರ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಬೋದು. ಇವಾಗ ಹೊಸ ಆ್ಯಡ್ ಆನ್ ಇದು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಬೋದು. ನೆಕ್ಸ್ಟು ಚೇಂಜ್ ಆಧಾರ್ ನೇಮ್ ಏನಾದ್ರು ಮಿಸ್ ಮ್ಯಾಚ್ ಇದ್ದರೂ ಸಹ ಅದನ್ನು ಸಹ ಚೇಂಜ್ ಮಾಡ್ಬೋದು. ಇಷ್ಟೆಲ್ಲ ಕೆಲಸಗಳನ್ನು ಸಹ ಏನು ಮಾಡ್ಬೋದು, ಲಾಗಿನ್ ಮಾಡಿದಾಗ ಮಾಡ್ಬೋದು ನಾವು. ಇವಾಗ ಎಕ್ಸಾಂಪಲು ಸ್ಟೂಡೆಂಟ್ಸ್ದು SSP ID ಬೇಕಾಗುತ್ತೆ ಲಾಗಿನ್ ಮಾಡುವಾಗ. ವಿದ್ಯಾರ್ಥಿ ಲಾಗಿನ್ಗೆ ಹೋದರೆ ಇಲ್ಲಿ SSP ID ಬೇಕಾಗುತ್ತೆ. SSP IDಗೆ ಮೊಬೈಲ್ ನಂಬರು ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗತ್ತೆ. ಮೊಬೈಲ್ ನಂಬರ್ ಲಿಂಕ್ ಆಗಿದ್ದರೆ OTP ಮುಖಾಂತರ SSP IDನೂ ಸಹ ತೊಗೊಳ್ಬೋದು, ಪಾಸ್ವರ್ಡು ಸಹ ರೀಸೆಟ್ ಮಾಡ್ಬೋದು. ಈಗ SSP ID ತೊಗೊಳ್ಬೇಕು ಅಂತೇಳಿದರೆ ಆಧಾರ್ ನಂಬರನ್ನು ಹಾಕಿಬಿಟ್ಟು, ಎಕ್ಸಾಂಪಲ್ ಯುವರ್ SSP ID ಅಂತ ಕೇಳಿ ಸ್ಟೂಡೆಂಟ್ ID ಅಂತ ಕೇಳುತ್ತೆ. ಆಧಾರ್ ನಂಬರನ್ನು ಹಾಕಿದರೆ ಸ್ಟೂಡೆಂಟ್ ID ಬರುತ್ತೆ. ಅದೇ ರೀತಿ ಪಾಸ್ವರ್ಡನ್ನು ಸಹ ರೀಸೆಟ್ ಮಾಡ್ಬೋದು. ಪಾಸ್ವರ್ಡ್ ರೀಸೆಟ್ ಮಾಡುವಾಗ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಇಲ್ಲಿ ಕೇರ್ ಟು ಲಾಗಿನ್ ಸ್ಟೂಡೆಂಟ್ ಅಕೌಂಟ್ ಅಂತ ಹೋಗ್ತೀರಾ. ಇಲ್ಲಿ ಹೋದಾಗ ಪಾಸ್ವರ್ಡ್ ಮರೆತಿರುವಿರ ಅಂತ ಕೇಳ್ತಾ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದಾಗ ನಾವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಬೋದು. ಅದೇ ಸ್ಟೂಡೆಂಟ್ ಐಡಿಯನ್ನು ಹಾಕಿ ನ್ಯೂ ಪಾಸ್ವರ್ಡು, ಅನಂತರ ಅಗೇನ್ ಕನ್ಫರ್ಮ್ ಪಾಸ್ವರ್ಡನ್ನು ಕೊಟ್ಟು ಗೆಟ್ OTPಯನ್ನು ಕೊಟ್ಟರೆ ಪಾಸ್ವರ್ಡ್ ರೀಸೆಟ್ ಆಗುತ್ತೆ. ಸ್ಟೂಡೆಂಟ್ಸ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಹಾಕಿಬಿಟ್ಟು ರೀಸೆಟ್ ಮಾಡಿದ್ರೆ ಸ್ಟೂಡೆಂಟ್ ID ಕ್ರಿಯೇಟ್ ಆಗುತ್ತೆ. ಅಂತೇಳಿದ್ರೆ ಈಗ ಈ SSPಯಲ್ಲಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ನ ಸ್ಟೇಟಸನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಹೊಸ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ಹಾಕಲಿಕ್ಕೆ 31/1/2024 ಕೊನೆ ದಿನಾಂಕ ಆಗಿರುತ್ತೆ. ಅದನ್ನು ವಿಸ್ತರಿಸಿಲ್ಲ. ಈಗ ಸ್ಟೂಡೆಂಟ್ಸ್ಗಳಿಗೆ ಹಣ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನೇನಾದರೂ